ಹಾಯ್ ಗಾಯ್ಸ್, ವೆಲ್ಕಮ್ ಟು ರೋಹಿತ್ ಯಾದವ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾನು ನನ್ನ ದೊಡ್ಡಮ್ಮ ಮನೆಗೆ ಬಂದಿದ್ದೀನಿ. ಹಂಗೆ ಪ್ಲ್ಯಾನ್ ಆಗ್ತಿದ್ರು ಎಲ್ಲರೂ ಹೋಗೋಣ ಅಂತ. ಸೊ ಯಡಿಯೂರು ಅಜ್ಜನಪುರ ಅಂತೆ, ಅಲ್ಲಿಗೆ ಹೋಗೋಣ. ಸರಿಯಾಗಿ ಗೊತ್ತಿಲ್ಲ ಅಡ್ರೆಸ್ಸು, ಹೆಸರು. ಸೊ ಅಲ್ಲಿ ಹೋಗ್ಬಿಟ್ಟು ಕೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಸೊ ರೆಡಿ ಆಗಿಬಿಟ್ಟು ನಿಮಗೆ ಸಿಗ್ತೀನಿ. ಗಾಯ್ಸ್, ನಮ್ಮಮ್ಮ ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ. ನಿಮಗೆ ತೋರಿಸ್ತೀನಿ. ನಂಚಿ ಮಠ ಅದು ಎಲ್ಲ ನಾನೆಷ್ಟು ಹೆಂಗೆ ಪ್ರ್ಯಾಂಕ್ ಪ್ರ್ಯಾಂಕ್ ನೀನೇನಾದ್ರು ಆಗಿದ್ರೆ ಬೈದಾಕ್ಬಿಡ್ತಾ ಇದ್ದೆ. ಅವಳಾಗಿದ್ರೆ ಸುಮ್ಮನೆ ಇದ್ದೀನಿ. ನಾನು ಇನ್ನಿಂತ ಭಾರತಿ ಅವರೇ, ನೀವು ಪ್ರ್ಯಾಂಕ್ ಆಗಿದ್ರೆ ಏನು ನಿಮ್ಮ ಏನಂತಾರೆ ಅದಕ್ಕೆ, ನಿಮ್ಮ ಮಾತು ಜೀವ ಬಾಯಿ ಬಂತು. ಅದು ಎಲ್ಲಿ ತಗೊಂಡಿತ್ತು. ಏನ್ರಿ ಕಲ್ಪನೆ ಅವರೇ, ಹೆಂಗಿದ್ರಾ? ಚೆನ್ನಾಗಿದ್ದೀನಮ್ಮ. ಹಾಯ್ ಮಾಡ್ರಿ ವ್ಲಾಗೆ. ಹಾಯ್ ಹಾಯ್ ಅಂಕಲ್. ಹಾಯ್ ಗಾಯ್ಸ್, ಇನ್ನೂ ಬರೋರು ಇದ್ದಾರೆ, ತೋರಿಸ್ತೀನಿ ನಿಮಗೆ. ಗಾಯ್ಸ್, ಕುಣಿಗಲ್ಗೆ ಹೋಗೋಕ್ಕೆ ಇನ್ನೂ 10 ನಿಮಿಷ ಬೇಕು. ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಇವರು ನಮ್ಮ ದೊಡ್ಡಮ್ಮ. ಎಸ್, ಪಾರಿವಾಳ ವೈಟ್ ನವಿಲು ಚೆನ್ನಾಗಿದೆ. ಎಂತಕ್ಕೆ ಇರೋ ನಾನು ಸಾಂಗ್ ಹಾಕ್ತೀನಿ. ಇಟ್ಕೊಂಡ್ರೆ ರೆಕ್ಕೆ ಬರ್ತಕ್ಕೆ. ತಂಗಾಳಿಯಲ್ಲಿ ನಾನು ಅಲ್ಲಿ ದೂರದಿಂದ ಬಾ. ನೀನು ಹೋದಷ್ಟು ಅವ್ರು ಇದು ಮಾಡ್ತಾರೆ. ಏನ್ ಮಾಡ್ಬೇಕು? ನಾಚ್ಕೋಬಾರ್ದು, ಮಾಡ್ಬೇಕು. ಬೇಲಿಡ್ಕೊಂಡು ಅಮ್ಮ ತಗೋ. ಅಯ್ಯೋ, ಕಾಮಿಡಿ ಮಾಡು ಚಿನ್ನ, ಇದರಲ್ಲಿ ಏನು ತಲೆ ಕೆಡಿಸ್ಕೋಬೇಡ. ಬಂಡ್ರೆ ಬಾ ಬಾ ಬಾ. ಇರೋ ತೋರಿಸಿ ಅವಳಿಗೆ ಹೆಂಗ್ ಬರ್ಬೇಕು ಅಂತ. ಸಾಂಗ್ ನೋಡಿಲ್ವಾ ಅದು? ಛೇ 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 ವಾಟ್ ಯಾ. ನೋಡ್ಕೊಂಡು ಇವೆಲ್ಲ ನಮ್ಮ ಟೈಮಲ್ಲಿ ಫುಲ್ ಫೇಮಸ್ ಸಾಂಗು. ನೋಡಿ ಅವಳನ್ನ ಅಲ್ಲ ನೋಡಿ. ಮಾಡ್ಕೊರೋ ಅನ್ಬಿಡ್ಬೇಡ, ನೋಡಿದು ಬರ್ತದೆ. ಚೆನ್ನಾಗಂತು ನೋಡೋದು. ಪರವಾಗಿಲ್ಲ, ಆಡ. ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಎಲ್ಲ ಹೊಡೆದಾಕಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಇದು ದೇವಸ್ಥಾನ ಅನ್ಕೊತೀನಿ. ಅದು ಗೋಡೆ ಕಟ್ತಾರಲ್ಲ, ಅದು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ ಅನ್ಕೊತೀನಿ. ಏನಂತಕ್ಕೆ ಹೊಡೆದಾಕಿದೆ ಅಂತ ಕೇಳ್ತೀನಿ ತಗೊಳ್ಳಿ. ಇದು ಏನಂತಕ್ಕೆ ಹೊಡೆದಾಕಿ ಇದು ಮಾಡ್ತಾರದು? ಅದು ಚಿಕ್ಕದಾಗಿತ್ತು, ಹಳೇ ದೇವಸ್ಥಾನ ನೋಡಿ ಅಲ್ಲಿ ಇಟ್ಟಿದ್ದಾರೆ. ಅದನ್ನ ದೊಡ್ಡದಾಗೆ ಇಂಪ್ರೂವ್ ಮಾಡಕ್ಕೆ ತೆಗ್ದೆ. ಅಲ್ಲಿ ಜನ ಒಳಗಡೆ ಎಲ್ಲ ಆಗ್ತಾರೆ. ಹಳೇದು ವಿಡಿಯೋಗಳಿಲ್ಲ ಅನ್ಸುತ್ತೆ ನಮ್ಮಲ್ಲ. ಪುಟ್ಟದಾಗಿ ಇಷ್ಟೇ ಇಷ್ಟಿದ್ದು ಅದು ದೇವಸ್ಥಾನ. ಅದಕ್ಕೆ ಈಗ ದೊಡ್ಡದಾಗಿ ಮಾಡಕ್ಕೆ ಅಷ್ಟೇ ಇರೋದು. ಅಷ್ಟೇ, ಅದು ದೇವ್ರ ಅಷ್ಟೇ ಇರೋದು, ಅಲ್ಲಿ ಇಟ್ಟವ್ರೆ. ಇದೆ ದೇವಸ್ಥಾನ. ಆಮೇಲೆ ಇನ್ನು ಯಾರು ಪುರೋಹಿತರು ಬರ್ಬೇಕು. ನೆಕ್ಸ್ಟ್ ವರ್ಷ ಇದು ಮಾಡಿ ಜೋರ ಮಾಡೋದು ಹಬ್ಬನ. ನೆಕ್ಸ್ಟ್ ಶ್ರೀರಾಮನವಮಿ ಮಾಡ್ತಾರೆ. ಇದೇ ಹೊಸ್ದಾಗಿ ಕಟ್ತಾರೋ ದೇವಸ್ಥಾನ. ನೆಕ್ಸ್ಟ್ ವರ್ಷ ಜೋರ ಮಾಡ್ತಾರಂತೆ. ನೆಕ್ಸ್ಟ್ ವರ್ಷ ಓಪನ್ ಆಗುತ್ತೆ, ರೀಓಪನ್ ಆಗುತ್ತೆ ಇದು.
ಹತ್ರ ಕೇಳ್ಕೊಳ್ಳಿ, ಹೇಳ್ಬಿಡು ದೇವ್ರಿಗೆ. ಹ್ಞೂ ದೇವ್ರಿಗೆ ಹೇಳೆ ಹೋಗ್ಲಿ. ಗಾಯ್ಸ್ ದೇವಸ್ಥಾನ ಪೂಜೆ ಎಲ್ಲ ಮುಗೀತು, ಮಂಗಳಾರತಿ ಎಲ್ಲ ಮಾಡಿ ಕೊಟ್ಟರು, ದರ್ಶನ ಎಲ್ಲ ಆಯಿತು. ಇವಾಗ ಅಂಬಲಿ ಮಾಡಿ ಕುಡ್ದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಊಟ ಎಲ್ಲ ತಂದಿದ್ದೀವಿ, ಹೋಗೋಣ. ಮುದ್ದೆ ಅಂಬಲಿ 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 ಎಲ್ಲಿ ಎಲ್ಲರೂ ಕ್ಯೂಚರಿ ಇವಾಗ ಬೇಗ ಮಾಡ್ಕೊಡ್ರಿ, ಹೊಟ್ಟೆ ಹಸಿತೈತಿ. ರೆಡಿ ಮುದ್ದೆ ಆಯ್ತಲ್ಲ, ಈಗ ರೆಡಿ ಆಗುತ್ತೆ. ಎಲ್ಲ ಐತೆ ತರ್ತೀನಿ. ಅಪ್ಪ ತರಕ್ ಹೋಗೈತೆ. ಹಿಂದ್ಗಡೆ ತಾನೇ ಇರೋದು, ಹಿಂದ್ಗಡೆ ತೆಗಿಯಪ್ಪ. ಇಲ್ಲಿ ಅಂಬಲಿ ಮಾಡ್ತವ್ರೆ, ಇಲ್ಲಿ ಈರುಳ್ಳಿ ಇದು ತೆಗಿತವ್ರೆ ಸಿಪ್ಪೆನ. ಇವರು ಕೈಯಲ್ಲೇ ಸಿಪ್ಪೆ ತೆಗಿತವ್ರೆ, ಇವರು ಎಕ್ಸ್ಪರ್ಟು ಕೈಯಲ್ಲಿ ತೆಗಿಯೋದು. ಅವ್ರು ಚಾಕುಲೆಲ್ಲ ತೆಗಿಯಲ್ಲ. ಈ ಥರ ಎರಡೆರಡು ಕೈ ಹಾಕಿ ಮಾಡಿದೆ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ನೀವೊಂದ್ಸತಿ ಟ್ರೈ ಮಾಡಿ, ಅದ್ರ ಟೇಸ್ಟೇ ಬೇರೆ. ಪಚ್ಕ ಪಚ್ಕ ಅಂತ ಹಿಂಗೆ ಕಿವುಚ್ಬೇಕು. ನೀರು ಹಾಕ್ರಿ, ಇಲ್ಲ ಉಪ್ಪು ಹಾಕ್ರಿ. ಇದಕ್ಕಿನ್ನೂ ಈರುಳ್ಳಿ ಹಾಕ್ಬೇಕು, ಇದ್ರಲ್ಲಿ ಹೆಚ್ಕೊಳ್ರಿ ಈರುಳ್ಳಿ. ಉಪ್ಪು ಹಾಕ್ತೀನಿ, ಈರುಳ್ಳಿ ಅಷ್ಟೇ ಅಷ್ಟೇ. ಎರಡು ಈರುಳ್ಳಿ. ಇವಾಗ ಅಂಬಲಿಗೆ ಈರುಳ್ಳಿ ಹಚ್ತಿದ್ದೀನಿ. ಈರುಳ್ಳಿ ಇದ್ರೆ ಟೇಸ್ಟು. ಸೊ ಹೆಚ್ಚಿಬಿಟ್ಟು ಅದು ಕೂಡ ಕಟ್ ಮಾಡು. ಅಂಬಲಿ ಕೊಟ್ಟಿದ್ದಾರೆ. ಅವರು ಅಲ್ಲಿ ಸಾಂಗ್ ಕೇಳ್ತವ್ರೆ, ಕಾಪಿ ರೈಟ್ ಬರಬಾರ್ದು ಅಂತ ಆ ಕಡೆ ಹೋಗ್ತಲ್ಲ. ಸೊ ಇದು ಬರೀ ಅಂಬಲಿ ಅಷ್ಟೇ. ಇನ್ನೇನು ಬೇಕಾ, ಬೇಕಾ ಬೇರೆ ಅನ್ಕೊಂಬಿಡಿ ಅಂಬಲಿ. ಗೈಸ್ ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಅಕ್ಕಿ ಲಕ್ಕಮ್ಮ ಬಂದಿದ್ದೀವಿ. ನೆಕ್ಸ್ಟು ಯಡಿಯೂರಿಗೆ ಹೋಗ್ತಾಯಿದ್ದೀವಿ, ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ಗೈಸ್ ಈ ದೇವಸ್ಥಾನದ್ದು ಉತ್ಸವ ಬರ್ತಿಲ್ಲ. ಗಾಯ್ಸ್ ಯಡಿಯೂರಿಗೆ ಬಂದಿದ್ದೀವಿ ಸಿದ್ಧಲಿಂಗೇಶ್ವರ ಟೆಂಪಲ್ಗೆ. ಸೊ ಹೋಗ್ಬಿಟ್ಟು ವಾಪಸ್ ಬರ್ತೀವಿ. ಗಾಯ್ಸ್ ದರ್ಶನ ಎಲ್ಲ ಆಯಿತು, ಇವಾಗ ದರ್ಶನ ಚೆನ್ನಾಗಾಯಿತು. ಇವಾಗ ಸೀದಾ ಬೆಂಗಳೂರಿಗೆ ಅಂದ್ಕೊತೀನಿ. ನೋಡ ಅಂಟೆ ಸೀದಾ ಬೆಂಗಳೂರಿಗೆ ಎಲ್ಲರೂ ಹೋಗೋದ? ಬೆಂಗಳೂರಾ? ಇನ್ನೂ ಕನ್ಫರ್ಮ್ ಇಲ್ಲ. ಎಲ್ಲ ಹೋದರೆ ನಿಮಗೆ ತೋರಿಸ್ತೀವಿ, ಇಲ್ಲ ಅಂದರೆ ಬೆಂಗಳೂರು ಸೀದಾ. ಊರಿಗೆ ಇವನು ಚಿನ್ನದ ಕಳಶ, ನಮ್ಮಣ್ಣ ಮನ್ಸರಿಗೆ. ಗಾಯ್ಸ್ ಹೋಯ್ತಾ ಇಲ್ಲಿ ಯಾವುದೋ ಸ್ಟ್ಯಾಚು ನೋಡಿದೆ,
ತೋರ್ಸ್ ನೋಡಿ. ಸಿದ್ಧಲಿಂಗೇಶ್ವರ ಅವ್ರ ಭಕ್ತರು ಇರ್ಬೇಕು ಇವರು. ಇವರು ತಮಿಳುನಾಡಿನ ವಿಷರೋಗ ಪೀಡಿತ ವೀರ್ಯಣ್ಣಯ್ಯನಿಗೆ ಸಿದ್ಧಗಂಗಾ ತೀರ್ಥ ಸ್ನಾನದಿಂದ ರೋಗವೆಲ್ಲ ನಾಶವಾಗುತ್ತದೆ ಎಂದು ಸಿದ್ಧಲಿಂಗೇಶ್ವರರು ಅಪ್ಪಣೆ ಮಾಡಿದರು. ಆಗ ರೋಗ ಪರಿಹಾರವಾಯಿತು. ಗಾಯ್ಸ್ ಇವಾಗ ಕಾಫಿ ಟೀ ಕುಡಿಯೋಕೆ ಹೋಗ್ತಿದ್ವಿ. ಸ್ನ್ಯಾಕ್ಸ್ ಏನೋ ತಿನ್ನೋಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ. ಗಾಯ್ಸ್ ಇವಾಗ ಟೀ ಕುಡಿಯೋಕೆ ಬಂದಿದ್ದೀವಿ. ಮಸಾಲೆ ಅವೆಲ್ಲ ಇಲ್ಲ, ಸ್ನ್ಯಾಕ್ಸ್ ಎಲ್ಲ ಇಲ್ಲ, ಬರೀ ಟೀ ಕುಡ್ಕೊಂಡು ಓಡೋದು. ಅಲ್ಲಿ ಮಧ್ಯದಲ್ಲಿ ನಾನು ಸಿಕ್ಕರೆ ಅಲ್ಲೇ ತಿನ್ಕೊಂಡು ಹೋದ್ರೆ ಟೀ ಅಂಗಡಿಲಿ ನೋಡಿ ಗಾಯ್ಸ್ ಹೆಂಗೈತೆ ಬಾತ್ ಕೊಡಿಗಳು. ಒಂದೊಂದೇ ತಗೊಂಡ್ಬೇಕು, ಹಂಗೆ ಮನೆಗೆ ತಗೊಂಡು ಹೋಗಿ ಸರಿಯಾಗಿ ಜಾಡಿಸ್ಬೇಕು. ಏನು ಚೆನ್ನಾಗಿರಲಿಲ್ಲ, ಓಕೆನೂ ಇಲ್ಲವೇ ಇಲ್ಲ, ಚೂರು ಚೆನ್ನಾಗಿಲ್ಲ, ಬರೀ ಬಂದು ಹಚ್ಕೊಂಡು ತಿನ್ಕೊಂಬಂದಿದ್ದೆ ಅಷ್ಟೇ, ಇನ್ನೇನು ಮಾಡಿಲ್ಲ. ಊಟ ಬಂದಿದ್ದೀವಿ. ರಾಘವೇಂದ್ರ ವೆಜ್, ವೈಭವ್ ವೆಜ್ ಅಂತ ನೋಡ್ಬಿಟ್ಟು ಮಾಡಿ ಹೇಳ್ತೀನಿ. ಊಟ ಎಲ್ಲ ಚೆನ್ನಾಗಿತ್ತು. ಪಲಾವ್, ಫ್ರೈಡ್ ರೈಸು, ಮುಂಜೂರೆ ಕೊಟ್ಟಿದ್ರು. ಅಂದರೆ ಟ್ರೈ ಮಾಡಿ ಚೆನ್ನಾಗಿದೆ. ಸೊ ಬಂದು ಟ್ರೈ ಮಾಡಿ. ಬನ್ನಿ ಅಂಕಲ್, ಸ್ಯಾಟರ್ಡೆ ಕರ್ಕೊಂಡು. ಬಾಯ್ ಅಂಕಲ್. ಬಾಯ್ 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 ಆಂಟಿ. ಬಾಯ್ 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 ಅಪ್ಪ. ಗೈಸ್ ಮನೆಗೆ ಬಂದು ಹೋಟ್ಲ್ ಲೊಕೇಶನ್ ಬಂದು ನಾಗರಹೊಳೆ ಹತ್ರ. ಫುಡ್ ಎಲ್ಲ ಚೆನ್ನಾಗಿದೆ, ಹೋಗಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.